ಶಾಂತಿ ಕ್ರಾಂತಿ ಚಿತ್ರ ರಿಲೀಸ್ ಆಗುತ್ತೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರಲ್ಲಿ ಈ ಸಿನಿಮಾ ರಿಲೀಸ್ ಪಕ್ಕ ಅಂತೇಳಿ ಒಂದು ಟಾಕ್ ಶುರು ಆಗಿದೆ. ಇದು ಎಷ್ಟು ನಿಜ ಎಷ್ಟು ಸುಳ್ಳು ಅನ್ನುವಂಥದ್ದು. ಸೊ ಅದರ ಮೇಲೆ ಒಂದು ಬೆಳಕು ಚೆಲ್ಲುವಂತಹ ಇದು ಸತ್ಯವನ್ನು ಹೇಳುವಂಥ ಕೆಲಸವನ್ನು ಬಾಲಾಜಿಯವರು ಮಾಡಿರುವಂಥದ್ದು. ಬಾಲಾಜಿ ಯಾರೊಂದು ಗೊತ್ತಿರುವಂಥದ್ದೇ. ಸೊ ನಟರು ಹಾಗೆಯೇ ರವಿಚಂದ್ರನ್ ಅವರ ಸಹೋದರರು, ಸೊ ಎಲ್ಲವೂ ಆಗಿರುವಂತಹ ಸಿನಿಮಾ ಪ್ರೇಮಿ ಬಾಲಾಜಿ ಅವರು ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಕೊಟ್ಟಂತಹ ವಿಡಿಯೋ ಮಾಹಿತಿ ಏನಪ್ಪ ಅಂತಂದರೆ, ಸದ್ಯಕ್ಕೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ರಿಲೀಸ್ ಮ್ಯಾಟ್ರ್ ಏನಿದೆ ಅದು ಸುಳ್ಳು ಸುದ್ದಿ. ಸೊ ಆ ಥರದ ಸದ್ಯ ಯಾವುದೇ ಐಡಿಯಾಗಳಿಲ್ಲ. ಒಂದು ವೇಳೆ ನಾನು ಇವತ್ತಿನಿಂದಲೇ ಆ ಒಂದು ಚಿತ್ರಕ್ಕೆ ಸಂಬಂಧಪಟ್ಟ ಕೆಲಸ ಶುರು ಮಾಡಿದರೂ ಕೂಡ 8 ತಿಂಗಳ ಬೇಕಾಗ್ಬೋದು, ಅಥವಾ 10 ತಿಂಗಳು ಬೇಕಾಗ್ಬೋದು, 1 ವರ್ಷ ಬೇಕಾಗ್ಬೋದು, ಅದಕ್ಕೂ ಜಾಸ್ತಿನೂ ಆಗ್ಬೋದು. ಅಷ್ಟು ಬೇಗ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಕಾರಣ ಏನು ಅಂತಂದರೆ, ಈ ಚಿತ್ರದ ನೆಗೆಟಿವ್ ಏನಿದೆ ಸೊ ಅದು ಮೆಲ್ಟ್ ಆಗಿರುವಂತಹ ನೆಗೆಟಿವನ್ನು ಇಟ್ಕೊಂಡು ಇಂದಿನ ದಿನಕ್ಕೆ ಕನ್ವರ್ಟ್ ಮಾಡಿ ಅದನ್ನು ನಿಮಗೆ ತುಂಬ ಚೆನ್ನಾಗಿ ಮನ ಮುಟ್ಟುವ ಥರ ಕೊಡಬೇಕು ಅಂದರೆ ಅದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಸೆಪ್ಟೆಂಬರ್ ಅಕ್ಟೋಬರ್ ರಿಲೀಸ್ ಏನಿದೆಯಲ್ಲ ಅದೆಲ್ಲ ಇಲ್ಲ. ಆದರೆ ನಮಗೂ ಆಸೆ ಇದೆ ಈ ಚಿತ್ರವನ್ನು ರಿಲೀಸ್ ಮಾಡಬೇಕು ಅಂತ. ಜನರು ಸೋಷಿಯಲ್ ಮೀಡಿಯಾದಲ್ಲಿ ಯಾವಾಗ ಮಾತಾಡೋಕ್ಕೆ ಶುರು ಮಾಡಿದ್ರು ಆ ಒಂದು ಪ್ರೊಸೆಸ್ನ ಆ ಒಂದು ಆಸೆಯನ್ನು ಅವರ ಪ್ರೀತಿಯನ್ನು ನೋಡಿಕೊಂಡು 2-3 ದಿನದಲ್ಲಿ ನಾವು ಮತ್ತು ನನ್ನ ಅಣ್ಣ ರವಿಚಂದ್ರನ್ ಅವರು ಒಟ್ಟಿಗೆ ಕೂತು ಇದ್ರ ಬಗ್ಗೆ ಯೋಚನೆ ಮಾಡಿದ್ವಿ, ರಿಲೀಸ್ ಬಗ್ಗೆ ಚರ್ಚೆ ಮಾಡಿದ್ವಿ. ಸದ್ಯಕ್ಕಂತೂ ಆಗಲ್ಲ, ನಿಮಗೆಲ್ಲ ಹೇಳಿ ನಿಮಗೆ ಈ ವಿಚಾರವನ್ನು ಹೇಳಿದ ನಂತರವೇ ನಾವು ಕೆಲಸ ಶುರು ಮಾಡ್ತೀವಿ. ಎಲ್ಲ ಆದಮೇಲೆ ನಮಗೂ ಆಸೆ ಇದೆ ಈ ಸಿನಿಮಾ ರಿಲೀಸ್ ಮಾಡಬೇಕು ಅನ್ನೋಂಥದ್ದು. ಸದ್ಯಕ್ಕೆ ಆಗಲ್ಲ ಅನ್ನೋಂಥದ್ದು. ಏನೇನೆಲ್ಲ ಕೆಲಸ ಮಾಡಬೇಕಾಗುತ್ತೆ ಈ ಸಿನಿಮಾದ ಕೆಲಸನ ಕೈಗೆ ಎತ್ಕೊಂಡ್ರೆ, ರಿಲೀಸ್ ಕೆಲಸನ ಕೈಗೆ ಎತ್ಕೊಂಡ್ರೆ ಏನೇನು ಮಾಡಬೇಕಾಗುತ್ತೆ ಅನ್ನೋವಂಥದ್ದು ನಾನು ತುಂಬ ಸ್ಪಷ್ಟವಾಗಿ ಹೇಳಿರೋಂಥದ್ದು. ಒಂದು, ರೆಕಾರ್ಡಿಂಗ್ ಮಾಡಿಸ್ಬೇಕು, ಅಂದರೆ ಹಿನ್ನೆಲೆ ಧ್ವನಿ ಮಾಡಿಸ್ಬೇಕು. ಜೊತೆಗೆ DI ಅಂದರೆ ಕಲರಿಂಗ್ ಮಾಡಿಸ್ಬೇಕಾಗತ್ತೆ. ಜೊತೆಗೆ ಡಾಲ್ಬಿ ಸೌಂಡು ಮತ್ತೆ ಮ್ಯೂಸಿಕ್ ಮಾಡಿಸ್ಬೇಕಾಗತ್ತೆ. ಸೊ ಈ ಥರದ ಕೆಲಸ ಏನಿದೆ ಅಂದರೆ ಅಷ್ಟು ಅದ್ಭುತವಾದ ಚಿತ್ರ ಇದು. ಎಲ್ಲವನ್ನೂ ಮತ್ತೊಮ್ಮೆ ಮಾಡಬೇಕು. ಸೊ ಮಾಡಾದ ಮೇಲೆ ಈ ಚಿತ್ರಕ್ಕೆ ಒಂದು ಹೊಳಪು ಬರುತ್ತೆ, ನಿಮಗೆ ಮನಸ್ಸು ಮುಟ್ಟುವಂಗೆ ನಮ್ಮ ಅಣ್ಣ ಏನು ಮಾಡಿದರು ಆ ಕಲ್ಪನೆ ಆ್ಯಸ್ ಇಟ್ ಈಸ್ ಇಂದಿನ ದಿನಕ್ಕೆ ಬರುತ್ತೆ ಅನ್ನೋದನ್ನು ತುಂಬ ಸ್ಪಷ್ಟವಾಗಿ ಹೇಳಿರುವಂಥದ್ದು ಬಾಲಾಜಿಯವರು. ಸೊ ಬಾಲಾಜಿಯವರ ರಿಯಾಕ್ಷನ್ ಅಥವಾ ಅವರ ಮಾತುಗಳನ್ನು ಕೇಳಿದಾಗ ಶಾಂತಿ ಕ್ರಾಂತಿ ಸಿನಿಮಾ ಈಗಲೇ ಏನು ರಿಲೀಸ್ ಆಗಲ್ಲ, ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ರಿಲೀಸ್ ಆಗುತ್ತೆ. ಯಾವಾಗಲೇ ಅನ್ನುವಂಥದ್ದು ಏನಪ್ಪ ಅಂದರೆ ಸದ್ಯ ಇರುವಂಥ ಪ್ರಶ್ನೆ. ಆ ಪ್ರಶ್ನೆಗೆ ಉತ್ತರನ ಬಾಲಾಜಿಯವರು ಕೊಟ್ಟಿದ್ದಾರೆ. ಸೊ ಸದ್ಯಕ್ಕಂತೂ ಇದರದ್ದು ಪ್ಲ್ಯಾನು ಏನಿದೆಯಲ್ಲ, ರಿಲೀಸ್ ಪ್ಲ್ಯಾನ್ ಇಲ್ಲ. ಇದು ಮಾಡುವ ಆಸೆ ಇದೆ, ಮಾಡಬೇಕು ಅಂದ್ಕೊಂಡಿದ್ದೀವಿ. ಸೊ ಸೋರ್ಸ್ಗಳೇನಿದೆ ಅಂದರೆ ಈ ಚಿತ್ರಕ್ಕೆ ಸಂಬಂಧಪಟ್ಟಂಗೆ ಸೋರ್ಸಸ್ಗಳನ್ನು ನಾವೆಲ್ಲ ಹುಡುಕ್ತಾ ಇದ್ದೀವಿ. ಸೊ ಅದು ಸಿಕ್ಕರೆ ನಾವು ಕೆಲಸ ಶುರು ಮಾಡ್ತೀವಿ ಅನ್ನೋ ಅರ್ಥದಲ್ಲಿ ಹೇಳ್ಕೊಂಡಿರುವಂಥದ್ದು. ಸೊ ಈ ಒಂದು ಸುದ್ದಿ ಗುಡ್ ನ್ಯೂಸ್ ಏನಲ್ಲ, ಇದು ಒಂಥರ ಬೇಸರದ ನ್ಯೂಸ್. ಯಾರೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಚಿತ್ರ ಬರಬೇಕು ಅಂತ ಆಸೆ ಪಡ್ತಾಯಿದ್ರು ಅವರ ಆಸೆಗೆ ಸದ್ಯಕ್ಕೆ ಒಂದು ಫುಲ್ ಸ್ಟಾಪ್ ಇಟ್ಟಂಥ ಒಂದು ಸುದ್ದಿ. ಜೊತೆಗೆ ಒಂದು ಸಣ್ಣ ಕನಸು ಅಂದರೆ ಅವ್ರಿಗೂ ಆಸೆ ಇದೆ ರಿಲೀಸ್ ಮಾಡಬೇಕು ಅನ್ನುವಂಥದ್ದು. ಸೊ ಆದಷ್ಟು ಬೇಗ ಇವರಿಗೆ ಬೇಕಾಗಿರುವ ಚಿತ್ರವನ್ನು ತುಂಬ ಚೆನ್ನಾಗಿ ಕೊಡುವಂಥ ರೆಡಿ ಮಾಡಿಕೊಡುವಂಥ ಸೋರ್ಸಸ್ ಏನಿದೆ ಅದೆಲ್ಲ ಸಿಗಬೇಕು. ಸಿಕ್ಕಾಗ ಮತ್ತೆ ಈ ಚಿತ್ರ ರಿಲೀಸ್ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳು.